ವಿಧಾನ ಪರಿಷತ್ ಸದಸ್ಯರಾದ ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದನ್ನು ಖಂಡಿಸಿ ಬೀದರ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬೀದರ್ ನಗರದಲ್ಲಿ ಇಂದು ಕ್ರೈಸ್ತ ಸಮಾಜದ ಮುಖಂಡರು ವಿಧಾನ ಪರಿಷತ್ ಸದಸ್ಯರಾದ ಐವಾನ್ ಡಿಸೋಜಾ ಅವರ ಮನೆಯ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದನ್ನು ಖಂಡಿಸಿ ಸರ್ಕಾರವು ಕೂಡಲೇ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾ ಆಡಳಿತಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕ್ರೈಸ್ತ ಮುಖಂಡರಾದ ಎಸ್ಪಿ ರಾಜಶೇಖರ್, ಫಿಲಿಪ್ ದೊಡ್ಮನಿ, ಪಿಜಿ ಸ್ಟಾರ್, ಸುನಿಲ್ ಬಚ್ಚನ್, ಸಂಜಯ್ ಜಾಂಗೀರ್ದಾರ್, ಅನಿಲ್ ಹೀಗೆ ಕ್ರೈಸ್ತ ಸಮಾಜದ ಮುಖಂಡರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಂಧಿಸಲೇಬೇಕು, 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 ಬೇಕೇ ಬೇಕು, ಬೇಕೇ ಬೇಕು. ಧಿಕ್ಕಾರ, ಧಿಕ್ಕಾರ. ಐವಾನ್ ಡಿಸೋಜಾ ಸಾಹೇಬರಿಗೆ, ಐವಾನ್ ಡಿಸೋಜಾ ಸಾಹೇಬರಿಗೆ ಬಂಧಿಸಲೇಬೇಕು, 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 ಬಂಧಿಸಲೇಬೇಕು. ಕಲ್ಲು ತೂರಾಟ ಮಾಡಿದ ಕಿಡಿಗೇಡಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಕಲ್ಲು ತೂರಾಟ ಮಾಡಿದ ಕಿಡಿಗೇಡಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಶಾಂತಿ ಮೂಡಿಸ್ತಕ್ಕಂಥ ಸಂಘಟನೆಗಳಿಗೆ ಧಿಕ್ಕಾರ, ಧಿಕ್ಕಾರ. ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಕ್ಕಂಥ ಸಂಘಟನೆಗಳಿಗೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಂಧಿಸಲೇಬೇಕು, ಬಂಧಿಸಲೇಬೇಕು, ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು, 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 ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಬಂಧಿಸಲೇಬೇಕು, ಬಂಧಿಸಲೇಬೇಕು, ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು, 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 ಕಿಡಿಗೇಡಿಗಳನ್ನು ಬಂಧಿಸಲೇಬೇಕು. ಮಂಗಳೂರಿನಲ್ಲಿ ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಕಿಡಿಗೇಡಿಗಳು. ಇದುವರೆಗೂ ಬಂಧಿಸಿಲ್ಲ. ಇವತ್ತಿನ ದಿವಸ ನಾವು ಈ ಒಂದು ಮೆಮೊರಂಡಮ್ ಕೊಡೋದು ಉದ್ದೇಶ ಅಂತಂದರೆ, ಆ ಕಿಡಿಗೇಡಿಗಳು ಯಾರೇ ಇದ್ದರೂ ಸಹ ಅವರಿಂದ ಎಷ್ಟೇ ದೊಡ್ಡ ಶಕ್ತಿ ಇದ್ದರೂ ಕೂಡ ಅವರನ್ನು ಹೆಡಿಮುರಿ ಮುರಿದು ಪೊಲೀಸ್ ಇಲಾಖೆಯವರು ಅವರನ್ನ ವಶಕ್ಕೆ ತೆಗೆದುಕೊಂಡು ಮುಂದೆ ಸಮಾಜಕ್ಕೆ ಯಾವುದೇ ರೀತಿ ಈ ರೀತಿ ಅಹಿಂಸಕರ ಘಟನೆ ಆಗದೇ ಇರಕ್ಕಂಥ ಒಂದು ಮೆಸೇಜ್ ಕೊಡಬೇಕಾಗಿ ನಮ್ಮದೊಂದು ವಿನಂತಿ ಇದೆ. ಆಮೇಲೆ ಕ್ರೈಸ್ತ ಒಂದು ನಾಯಕರಾದಂಥ ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಒಂದು ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು ತುಂಬ ಖಂಡನೀಯ. ಇದು ಈ ರೀತಿ ಒಂದು ರಾಜಕಾರಣಿ ಆಗಲಿ ಅಥವಾ ಯಾರದೇ ಮನೆ ಮೇಲೆ ಆಗಲಿ ಯಾರೂ ಮಾಡಬಾರ್ದು. ಇದು ಬಹಳ ದೊಡ್ಡ ತಪ್ಪದ. ಇದಕ್ಕಾಗಿ ನಾವು ಇವತ್ತು ಖಂಡಿಸ್ತಾ ಈ ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೇವೆ. ಇದಕ್ಕೆ ಸರ್ಕಾರ ಸರಿಯಾಗಿ, ಆಮೇಲೆ ಇನ್ನೊಂದು ಐವಾನ್ ಡಿಸೋಜಾ ಅವರಿಗೆ ಸೂಕ್ತ ಬಂದೋಬಸ್ತ್ ಕೊಡಬೇಕು, ಭದ್ರತೆ ಕೊಡಬೇಕಂತ ನಮ್ಮದೊಂದು ಮನವಿ ಇದೆ. ಅದೇ ರೀತಿಯಾಗಿ ನಮ್ಮ ಸಂಜಯ್ ಜಾಗೀರ್ದಾರ್ ಯುವ ಮುಖಂಡರು ಮಾತಾಡ್ತಾರೆ. ಬೀದರ್ ಜಿಲ್ಲಾ ಎಲ್ಲ ಕ್ರೈಸ್ತ ಸಂಘಟನೆ ವತಿಯಿಂದ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ಕೊಳ್ತೀವಿ. ಇವತ್ತು ನಮ್ಮವರೇ ಆದಂಥ ಐವಾನ್ ಡಿಸೋಜಾ ಅವರು MLC ಇವತ್ತು ಮುಖ್ಯಮಂತ್ರಿಗಳ ಏನು ಅವ್ರ ಮೇಲೆ ಅಪದಾನ ಇತ್ತು ಅದ್ರ ಬಗ್ಗೆ ಅವರು ಮೀಡಿಯಾದಲ್ಲಿ ಮಾತಾಡಿ ಸ್ಟ್ರೈಕಲ್ಲಿ ಮಾತಾಡಿದ್ರೆ, ಸತ್ಯವಾಗಿ ಹೇಳಿದ್ರೆ ಇವತ್ತು RSSದವರಿಗೆ BJPದವರಿಗೆ ಚುರುಕು ಮುಟ್ಟಿನಂಗೆ ಆಗಿದೆ. ಇವತ್ತು ಯಾವುದೇ ಒಂದು ಸತ್ಯ ನುಡಿಗಳು, ಯಾವುದೇ ಒಂದು ಲೀಡರ್, ಯಾವುದೇ ಒಂದು ಅಧಿಕಾರಿ, ಯಾವುದೋ ಒಂದು ಮಂತ್ರಿಗಳು ಯಾರಾದರೂ ಮಾತಾಡಿದ್ರೆ ಅವರಿಂದ CID CBI ಎಲ್ಲ ಹಚ್ಕೊಡೋಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಇವತ್ತು ರಾಜ್ಯಪಾಲರು ಇವತ್ತು ಕೇಂದ್ರದ ಒಂದು ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಐವಾನ್ ಡಿಸೋಜಾ ಅವರು ಇವತ್ತು ಸತ್ಯವಾಗಿ ನುಡಿದಿದ್ದಾರೆ. ಏನಾಗ್ತಾ ಇದೆ, ಇವತ್ತು ರಾಜ್ಯಪಾಲರ ಒಂದು ಸ್ಥಾನಕ್ಕೆ ಘನತೆ ಕೊಡುವಂಥ ಕೆಲಸ ರಾಜ್ಯಪಾಲರು ಮಾಡ್ತಾ ಇದ್ದಿಲ್ಲ. ಅದ್ರ ಬಗ್ಗೆ ಅವರು ಮನವರಿಕೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾತಾಡ್ತಾ ಹೇಳ್ತಾ ಇದ್ದಿದ್ರು, ನೀವು ಈ ಥರ ಮಾಡಬೇಡಿ, ನೀವು ಇಡೀ 6.5 ಕೋಟಿ ಜನರ ಒಂದು ರಾಜ್ಯಪಾಲರು ಇದ್ರಿ, ಬರೀ BJPಯವರು ರಾಜ್ಯಪಾಲರು ಅಲ್ಲ ಅಂತ ಹೇಳಿದರು ಅವರು. ಆದರೆ ಕೆಲವೊಂದು ಕಿಡಿಗೇಡಿಗಳು ಮಾತಾಡಿದ ತಕ್ಷಣ ಕೆಲವೊಂದು RSS ಕಿಡಿಗೇಡಿಗಳು, BJP ಕಿಡಿಗೇಡಿಗಳು ಇವತ್ತು ಐವಾನ್ ಡಿಸೋಜಾ ಅವರ ಮನೆ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಇದು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಇವತ್ತು ಬೀದರ್ ಜಿಲ್ಲೆ ಅಲ್ಲ, ಇದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಕ್ರೈಸ್ತರು ಯಾವಾಗಲೂ ಶಾಂತಿ ಪ್ರಿಯರು. ಯಾಕಂದರೆ ಕ್ರೈಸ್ತರ ಮೇಲೆ ಇಲ್ಲೇ ಸೊಳ್ಳದೆ ಯಾವುದೋ ಒಂದು ಆರೋಪ ಮಾಡಿ ಹೋಮಗಲ್ವಿಕೊಳ್ಳುವಂಥ ಕೆಲವು ಕಿಡಿಗೇಡಿಗಳನ್ನು ಅದು ಅಶಾಂತಿ ಕಾರಣವಾಗಿರ್ತದೆ. ಅದಕ್ಕಾಗಿ ಅವ್ರು ಕೂಡಲೇ ಬಂಧಿಸಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡುತ್ತಾ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮೆಮೊರಂಡಮ್ ಕೊಡ್ತಿದ್ದೇವೆ.
ಐವನ್ ಡಿಸೋಜ ಸಾಹೇಬರು ಅವ್ರು ಏನು ಮಾತಾಡಿದಾರೋ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಹಾಗಂತಿಲ್ಲ ಅಂತ ಅದಕ್ಕೆ ಒಂದು ಗೊಂದಲ ಮಾಡಿ ಒಂದು ದೊಡ್ಡ ಇಶ್ಯೂ ಮಾಡ್ತಿದ್ದಾರೆ. ಅದು ತಪ್ಪಾಗಿದೆ. ಇದೇ ಜಿಲ್ಲೆಯಲ್ಲಿ ಕೂಡ ಕೆಲವು ಕೇಸ್ ಆಗಿದೆ, ಅವು ಕೂಡ ರದ್ದು ಮಾಡಬೇಕು. ಎಲ್ಲೋ ಒಂದು ಕೇಸ್ ಮಾಡ್ತಾರೆ, ಎಲ್ಲೋ ಒಂದು ಆಗ್ತಾರೆ ಸರ್, ಅದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಆ ರೀತಿ ಅಂದಿಲ್ಲ. ಅಲ್ಲಿ ಜನ ಇದ್ದಂಥ ಒಂದು ಪ್ರಶ್ನೆ ಕೊಟ್ಟಿದ್ದ ಮೇಲೆ ಮತ್ತು ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ ಸರ್. ಅದಕ್ಕಾಗಿ ನನ್ನ ಜಿಲ್ಲಾಡಳಿತ ಕೂಡ ಮತ್ತು ಸರ್ಕಾರ ಕೂಡ ಈ ಒಂದು ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ರೈತ ಸಂಘಟನೆ ಒಕ್ಕೂಟ ಬೀದರ್ ವತಿಯಿಂದ ನಮಗೆ ಮೆಮೊರಂ ಕೊಡ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿ ಬೀದರ್ ಬಸವರಾಜ್ ಪೂಜಾರಿ, RG32 ನ್ಯೂಸ್, ಬೀದರ್.